ಸುಮ್ನಿರಮ್ಮ ಸಾಕು, ಯಾಕೆ ಗಂಟ್ಲು ಬಿರಿಯಂಗೆ ವಟ 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 ಅಂತೀಯ? ಬಿಡು ಗುರು, ಅವಳು ಎತ್ಕೊಂಡ್ ಹಾಕ್ತಾಳೆ, ನೀನ್ ಯಾವನ್ ಗುರು ಅದನ್ನ ಕಾಲಿಂದ ಒಗ್ದಕ್ಕೆ ಅಂತ ಕೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಪುಟ್ರೇಶ್. ಇವತ್ತು ಒಂದು ಪ್ರೋಮೋ ಸಖತ್ತಾಗಿ ಬಿಟ್ಟಿದ್ದಾರೆ. ಗಿಲ್ಲಿಗೂ ಮತ್ತೆ ಅಶ್ವಿನಿ ಅವ್ರಿಗೂ ಜಗಳ ಆಗುತ್ತೆ. ನೀನು ತಾನು, ನೀನ್ ಯಾರೋ ಅಯೋಗ್ಯ ಅಂತ ಅವ್ರು ಬೈಯೋದು, ನೀನ್ ಯಾವಳಮ್ಮ ನನಗೆ ಹೇಳೋದು ಅಂತ ಗಿಲ್ಲಿ ಬೈಯೋದು. ಸಖತ್ತಾಗಿದೆ ಪ್ರೋಮೋ. ಈ ಪ್ರೋಮೋ ಬಗ್ಗೆ ಹೇಳೋದಕ್ಕಿಂತ ಮೊದಲು, ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅದನ್ನ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಒಂದು ಟಾಸ್ಕ್ ಏನಪ್ಪ ಅಂದ್ರೆ, ಡ್ರಮ್ಮಿನ ಭಾರವನ್ನು ಹೊತ್ತುಕೊಂಡು ನಿಂತಿರುವ ಸದಸ್ಯರು ಆ ಡ್ರಮ್ ಅನ್ನು ಕೆಳಗೆ ಇಳಿಸುವಂತೆ ಮಾಡಬೇಕು. ಯಾರು? ಇನ್ನುಳಿದ ಸದಸ್ಯರು. ಅಂದ್ರೆ ಆ ಡ್ರಮ್ಮಿಗೆ ನೀರಾಗ್ಬಿಟ್ಟು ಆ ಡ್ರಮ್ ಅನ್ನ ಕೆಳಗೆ ಇಳಿಸೋ ತರ ಮಾಡಬೇಕು. ಇಲ್ಲಿ ಟಾಸ್ಕ್ ನಡೀತಾ ಇರುತ್ತೆ. ಆ ಟಾಸ್ಕ್ ನಡೀತಾ ಇರ್ಬೇಕಾದ್ರೆ ಅಭಿಷೇಕ್ ಅವರು ಆ ಬಕೆಟ್ ನ ಹಿಂಗೆ ಕಾಲಿಂದ ಒದಿತಾರೆ. ಅದಕ್ಕೆ ಗಿಲ್ಲಿ ಅವ್ರು ಬಂದ್ ಹೇಳ್ತಾರೆ, ಬಿಡುಗರು ಅವಳು ಎತ್ಕೊಂಡ್ ಹಾಕ್ತಾಳೆ, ನೀನ್ ಯಾವನ್ ಗುರು ಅದನ್ನ ಕಾಲಿಂದ ಒಗ್ದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಅಡ್ಡ ಬರ್ತಾರೆ. ಅಲ್ಲಿ ಒಬ್ರಿಗೊಬ್ರಿಗೆ ಮಾತಿನ ಚಕಮಕಿ ನಡೆಯುತ್ತೆ. ಅದೇನಂತ ಹೇಳ್ತೀನಿ ಬನ್ನಿ. ಗಿಲ್ಲಿ ಅವರು ಹಾಗೆ ಅಭಿಷೇಕ್ಗೆ ಹೇಳಿದ್ಕೆ ಅದಕ್ಕೆ ಅಶ್ವಿನಿ ಅವರು ಗಿಲ್ಲಿಗೆ ನಿನ್ ಯೋಗ್ಯತೆಗಿಷ್ಟು ಅಂತ ಬೈದ್ರು. ಅದಕ್ಕೆ ಯಾರ ಯೋಗ್ಯತೆ ಏನಂತ ಗೊತ್ತಾಯ್ತು, ಹೋಗಮ್ಮ ಅಂತ ಗಿಲ್ಲಿ ಅವರು ಅಂದ್ರು. ಒಬ್ರಿಗೊಬ್ರು ಮಾರಾಮಾರಿ ನಡೀತಾ ಇದೆ. ಈ ಸರಿಯಾಗಿ ಉಸ್ತುವಾರಿ ಮಾಡೋ ಅಂತ ಗಿಲ್ಲಿ ಅವ್ರಿಗೆ ಬೈತಾರೆ. ಅದಕ್ಕೆ ಗಿಲ್ಲಿ ಅವರು ಅಶ್ವಿನಿಗೆ ಹೇಳ್ತಾರೆ, ನೀನ್ ಫಸ್ಟ್ ಸರಿಯಾಗಿ ಉಸ್ತುವಾರಿ ಮಾಡಮ್ಮ ಅಂತೇಳಿ ಇವರು ಒಂದ್ ಮಾತು ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ನೀನ್ ಯಾವನ ನನಗೆ ಹೇಳಕ್ಕೆ ಅಂತ ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ನೀನ್ ಯಾವನ ಅಂತ ಹೇಳಿದ ತಕ್ಷಣ ಇವರು ಕೂಡ ನೀನ್ ಯಾವಳು ನನಗೆ ಹೇಳಕ್ಕೆ ಅಂದ್ಬಿಟ್ರು. ಅದಕ್ಕೆ ನೀನ್ ಯಾವನ ಅಯೋಗ್ಯ ಅಂತ ಅವರು ಬೈದ್ರು. ಸಿಕ್ಕಾಬಟ್ಟೆ ಮಾತಿನ ಚಕಮಕಿ ನಡೀತಾ ಇದೆ. ಅಶ್ವಿನಿ ಅವರು ಸಿಕ್ಕಾಬಟ್ಟೆ ರೈಜ್ ಆಗಿ ಸುಮ್ಮನೆ ವಟ ವಟ ಅಂತಿರ್ತಾರ. ಅದಕ್ಕೆ ಗಿಲ್ಲಿ ಅವರು ಅಯ್ಯ ಸುಮ್ನಿರಮ್ಮ ಸಾಕು, ಯಾಕೆ ಗಂಟ್ಲು ಬಿರಿಯಂಗೆ ವಟ 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 ಅಂತೀಯ ಅಂತ ಅಶ್ವಿನಿ ಅವ್ರಿಗೆ ಅಂದ್ಬಿಟ್ರು. ಅದಕ್ಕೆ ಅಶ್ವಿನಿ ಅವರು ಏಯ್ ನೀನ್ ಫಸ್ಟ್ ಸುಮ್ನಿರೋ, ನೀನೇನೋ ನನಗೆ ಹೇಳೋದು ಅಂತೇಳಿ ಜಗಳ ಶುರು ಹಚ್ಕೊಂಡೇ ಬಿಟ್ರು. ಯಾಕೋ ಈಗೊಂದು 2 ದಿನದಿಂದ ಅಂದ್ರೆ ನಿನ್ನೆ ಇವತ್ತಿಂದ ಯಾಕೋ ನಿನ್ನೆ ಎಪಿಸೋಡಲ್ಲೂ ಹಂಗೆ ಗಿಲ್ಲಿಗೂ ಮತ್ತೆ ಅಶ್ವಿನಿ ಅವರಿಗೂ ಹಿಂಗೆ ಮಾತಿನ ಚಕಮಕಿ ನಡೀತು. ನಿನ್ನೆ ಒಂದು ಏನೋ ಸಾರಿ ಕೇಳೋದಿತ್ತು. ಅವಾಗ ಗಿಲ್ಲಿ ಅವರು ಬೇಕಂತಲೇ ಆಚೆ ಬಂದು ಕುತ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ಸಾರಿ ಕೇಳಿ ಬಸ್ಗೆ ಹೊಡಿಲಿ ಅಂತ ಬಹಳ ಆಸೆ ಪಟ್ರು. ಆದ್ರೆ ಅಲ್ಲಿ ಅದು ನೆರವೇರಲಿಲ್ಲ. ಯಾಕೆ ಅಂದ್ರೆ ಮನೆಯ ಸದಸ್ಯರಿಗೆಲ್ಲ ಆಹಾರ ಧಾನ್ಯಗಳು ಬೇಕಾಗಿತ್ತು. ಅದಕ್ಕೆ ರಘು ಅವರೆಲ್ಲ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ಲಿಲ್ಲ. ಆಮೇಲೆ ರಘು ನನಗೆ ಏನಾದ್ರು ಹೊಡೆಯೋದ್ ಮಾಡೋದಿದ್ರೆ ಗಿಲೇ ನಿನ್ಗೆ ಸರಿಯಾಗಿ ಹೊಡೆದಿತ್ತಿದ್ದೆ ಅಂತ ಹೇಳ್ತಾ ಇದ್ರು ರಘು ಅವರು. ಹಂಗೆ ಹಿಂಗೆ ಮಾಡ್ಕೊಂಡು ಮನೆಯ ಸದಸ್ಯರೆಲ್ಲ ಬಂದು ಕನ್ವಿನ್ಸ್ ಮಾಡ್ತಾ ಇದ್ರು. ಗಿಲ್ಲಿಯವರು ಆಗ್ಲಿಲ್ಲ. ಆಮೇಲೆ ಕಾವ್ಯ ಅವ್ರು ಏನೋ ಒಂದು ಮಾತಂದ್ರು. ಅವ್ರು ಬಂದು ಸಾರಿ ಕೇಳೋವರಿಗೂ ನಾಳ ಹೋಗಲ್ಲ, ಕೆಲಸ ಮಾಡಲ್ಲ ಅಂತ ಗಿಲ್ಲಿಯವರು ಹಠ ಹಿಡ್ಕೊಂಡು ಕುತ್ಕೊಂಡೇ ಬಿಟ್ರು. ಕೊನೆಗೆ ಬಂದು ಕಾವ್ಯ ಅವರು ಸಾರಿ ಅಂತ ಕೇಳಿ, ಇವತ್ತೇ ಲಾಸ್ಟ್, ಇನ್ ಮುಂದೆ ನಾನು ಈ ಶೋ ಮುಗಿಯೋವರೆಗೂ ನಿನ್ನ ಮಾತಾಡ್ಸಲ್ಲ ಅಂತ ಹೇಳಿ ಕಾವ್ಯರು ಹೊರಟ್ಬಿಟ್ರು. ಸರಿ ಆಯ್ತು ಹೋಗು ಅಂತಂದ್ರು. ಆಮೇಲೆ ಇವಾಗ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಜಪ್ ಅನ್ಲಿಲ್ಲ, ಹಾಗೆ ಕುತ್ಕೊಂಡಿದ್ರು ಚೇರ್ ಮೇಲೆ. ಆಮೇಲೆ ರಿಷಾ ಅವರು ಹೋಗಿ ಅಶ್ವಿನಿ ಮೇಡಮ್ ಅವ್ರನ್ನ ಕರ್ಕೊಂಬಂದ್ರು. ಇಲ್ಲಿ ರಘು ಅವ್ರು ಹೇಳ್ತಾ ಇದ್ರು ಗಿಲ್ಲಿಗೆ, ಗಿಲ್ಲಿ ನೋಡು ಅವನ ಕರ್ಕೊಂಬಂದ್ಮೇಲೆ ನೀನ್ ಮತ್ತೆ ಇದೇ ತರನೇ ಸುಮ್ಮನೆ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಏನಾರ ನಕರ ಮಾಡಿದೆ ಅಂದ್ರೆ ಗ್ಯಾರಂಟಿ ಬೀಳ್ತವು ಅಂತ ಹೇಳಿದ್ರು. ಇಲ್ಲ ಬಿಡೋಣ, ಯಾಕಣ ಹಂಗಂತೀಯ, ಇಲ್ಲ ಬಿಡೋಣ, ನಿನಗೆ ಮರ್ಯಾದೆ ಕೊಡ್ತೀನಿ ಬಿಡೋಣ ಅಂತೇಳಿ ಗಿಲ್ಲಿ ಅವರು ಎದ್ದು ನಿಂತ್ಕೊಂಡೇ ಇದ್ರು. ಅಶ್ವಿನಿ ಮೇಡಮ್ ಅವ್ರು ಬಂದರು. ಬಂದಾದ್ಮೇಲೆ ಸಾರಿ, ನನ್ನಿಂದ ರೂಲ್ಸ್ನ ಬ್ರೇಕ್ ಮಾಡಿ ತಪ್ಪಾಗಿದೆ, ಇನ್ನು ಮುಂದೆ ಈ ಥರ ಮಾಡಲ್ಲ ಅಂದರು. ಅದಕ್ಕೆ ಗಿಲ್ಲಿ ಅವರು ಅಂತೇಳಿ ಅದರಲ್ಲೂ ಒಂದು ಚಮಕ್ ಕೊಟ್ಟರು ಅಶ್ವಿನಿ ಮೇಡಮ್ ಅವ್ರಿಗೆ. ಸರಿ ಅಂತ ಅಲ್ಲಿದ್ದು ಹೊರಟೋದ್ರು. ಅಲ್ಲಿ ಏನಾಯ್ತು, ಸ್ವಲ್ಪ ದವಸ ಧಾನ್ಯಗಳು ಎಲ್ಲ ಸ್ವಲ್ಪ ಕಡಿಮೆ ಬಂದವು. ಯಾಕಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಗಿಲ್ಲಿ ಅವರು ಸರಿಯಾಗಿ ಕೆಲಸ ಮಾಡಲಿ ಅಂತ ಆ ಮನೆಯ ಕೆಲವು ಸದಸ್ಯರು ಕ್ಯಾಮರಾಗೆ ಹೇಳ್ಬಿಟ್ಟಿದ್ರು, ಬಿಗ್ ಬಾಸ್ ಹೇಳಿದ್ರು. ಅದಕ್ಕೆ ಅವರಿಗೆ ಆಹಾರ ಧಾನ್ಯಗಳು ಕಡಿಮೆ ಆದವು. ಅದಕ್ಕೆ ಗಿಲ್ಲಿಗೆ ರಘು, ಏನು ನಾವೇನೋ ತಪ್ಪು ಮಾಡಿದ್ವಿ, ಎಲ್ಲ ಕೆಲಸ ನಿನ್ನ ಹತ್ರ ಮಾಡ್ಸಿನಲ್ಲೋ, ಆದ್ರೂ ಯಾಕೋ ಈ ಥರ ತಪ್ಪಾಯ್ತು ಅಂದ್ರೆ ಅದೇನೋ ಮನೆ ಸದಸ್ಯರೆಲ್ಲ ಹೇಳೋರಲ್ಲ,
ಸರಿಯಾಗಿ ಮಾಡಿಲ್ಲ ಕೆಲಸ ಅಂತ ಅದಕ್ಕೆ ಕಟ್ ಮಾಡಿ ಬಿಸಾಕ್ಬಿಟ್ಟಾರ ಅಂತಂದು ಗಿಲ್ಲಿ ಅವರ ರಘು ಅವ್ರಿಗೆ ಹೇಳ್ತಾ ಇದ್ರು. ಓ ಇದೇನೋ ಆಗಿರೋದು ಸಮಸ್ಯೆ ಥೂ ಭಗವಾನಿನ್ನ ಅಂತೇಳಿ ರಘು ಅವ್ರು ಇದು ಮಾಡಿದ್ರು. ಹಾಗೆ ಅಲ್ಲಿ ನಿನ್ನೆಲ್ಲ ಫುಲ್ಲು ಹಿಂಗೆ ಜಗಳ ನಡೀತಾ ಇತ್ತು. ಆದರೆ ಇವತ್ತು ಯಾಕೋ ಸಿಕ್ಕಾಬಟ್ಟೆ ಅತಿರೇಕಕ್ಕೆ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ಇದು ಇವತ್ತಿನ ಬಿಗ್ ಬಾಸ್ ಪ್ರೋಮೋ. ಈ ಬಿಗ್ ಬಾಸ್ ಪ್ರೋಮೋನ ದಯವಿಟ್ಟು ಯಾರು ಇದು ಇವತ್ತಿನ ಬಿಗ್ ಬಾಸ್ ಪ್ರೋಮೋ. ಈ ಬಿಗ್ ಬಾಸ್ ಪ್ರೋಮೋಲಿ ಇಷ್ಟು ನಡೀತು. ನೀವು ಇದನ್ನ ಫುಲ್ ನೋಡ್ಬೇಕಂದ್ರೆ ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮನ ರಾತ್ರಿ 9:30ಕ್ಕೆ ತಪ್ಪದೆ ವೀಕ್ಷಿಸಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕರ್ನಾಟಕ, ಜೈ ಕಿಚ್ಚ ಬಾಸ್.